ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚವಿ ವ್ಲಾಗ್ಸ್ ಕನ್ನಡ. ಇವತ್ತು ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬೇಳೆ ಸಾಂಬಾರಿಗೆ ಬೇಳೆ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪುಡಿ, ಜೀರಿಗೆ, ಸಾಲ್ಟು, ಸ್ವಲ್ಪ ಎಣ್ಣೆ ಅದೆಲ್ಲ ತೋರಿಸ್ಬೇಕಿತ್ತು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿರಲಿಲ್ಲ, ಹಂಗಾಗಿ ತೋರಿಸಿರಲಿಲ್ಲ ನಾನು. ನೆಕ್ಸ್ಟು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ಬೇಳೆ ತೊಳೆದಿಟ್ಕೊಂಡು, ಆಮೇಲೆ ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2-3 ಹಸಿರು ಮೆಣಸಿನ್ಕಾಯಿ, ನೆಕ್ಸ್ಟು ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟು ಅದನ್ನು ಕ್ಯಾಪ್ ಮುಚ್ಚಿ 3 to 4 ವಿಷಲ್ ಕೂಗಿಸಿ. ಅದು ಬೇಳೆ ಸ್ವಲ್ಪ ಬೇಯಬೇಕಲ್ಲ. ಬೇಳೆ ಬೆಂದಾದಮೇಲೆ ಅದನ್ನ ಸ್ಮ್ಯಾಚ್ ಮಾಡಿ, ಚೆನ್ನಾಗಿ ಸ್ಮ್ಯಾಚ್ ಮಾಡಾದಮೇಲೆ ನೆಕ್ಸ್ಟು ಒಗ್ಗರಣೆದೇನು ಇಟ್ಕೊಂಡಿರೋದನ್ನ ನಾನು ತೋರಿಸಿಲ್ಲ. ಒಗ್ಗರಣೆ ಮಾಡಿರೋದು ತೋರಿಸಿದ್ದೀನಿ ಅಷ್ಟೇ, ಹಂಗಾಗಿ ಹೇಳ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಬೇಳೆ ಸ್ಮ್ಯಾಚ್ ಮಾಡಿರ್ತೀವಲ್ಲ ಅದನ್ನೊಂದು 2 ಸ್ಪೂನ್ ಹಾಕಿ ಚೆನ್ನಾಗಿ 1-2-3 ಕುದಿ ಬರೋ ತನಕ ಕುದಿಸ್ಬಿಟ್ಟು, ಬೇಳೆ ಮಸ್ತಿರ್ತೀವಲ್ಲ ಸ್ಮ್ಯಾಚ್ ಮಾಡಿರ್ತೀವಲ್ಲ ಅದಕ್ಕೆ ಈ ಒಗ್ಗರಣೆನ ಬಸಿದ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ.